ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಅದ್ಭುತ ಯಶಸ್ಸನ್ನು ಕಾಣ್ತಾ ಇದೆ. ಕ್ರಿಸ್ಮಸ್ ರಜೆಯ ಸಮಯದಲ್ಲಿ ಬಿಡುಗಡೆಯಾದ ಈ ಚಿತ್ರವು ಮೊದಲ 5 ದಿನಗಳಲ್ಲಿ ಉತ್ತಮ ಕಲೆಕ್ಷನ್ ಮಾಡಿದೆ. ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆಯನ್ನ ಪಡೆದ ಈ ಚಿತ್ರ ಒಳ್ಳೆಯ ಗಳಿಕೆಯನ್ನ ಕೂಡ ಮಾಡಿದೆ. ಮುಂದಿನ ದಿನಗಳಲ್ಲಿ ಈ ಚಿತ್ರ ಇನ್ನಷ್ಟು ಗಳಿಕೆ ಮಾಡುವ ನಿರೀಕ್ಷೆ ಕೂಡ ಇದೆ. ಮ್ಯಾಕ್ಸ್ ಪಕ್ಕಾ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಈ ಚಿತ್ರವನ್ನ ಜನರು ಅದ್ಧೂರಿಯಾಗಿ ಸ್ವೀಕರಿಸಿದ್ದಾರೆ. ಸುದೀಪ್ ಅಭಿಮಾನಿಗಳಿಗೆ ಮಾತ್ರವಲ್ಲ, ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಈ ಚಿತ್ರ ಇಷ್ಟ ಆಗ್ತಾ ಇದೆ. ಹೀಗಾಗಿ ಉತ್ತಮವಾದಂತಹ ಗಳಿಕೆಯನ್ನ ಕಾಣ್ತಾ ಇದೆ. ಇದರ ಕಲೆಕ್ಷನ್ ಸುಮಾರು 30 ಕೋಟಿಯ ತನಕ ಸಮೀಪಿಸ್ತಾ ಇದೆ ಅಂತ ಸ್ಯಾಕ್ನಿಕ್ ವರದಿಯನ್ನ ಮಾಡಿದೆ. ಸಾಮಾನ್ಯವಾಗಿ ಸಿನಿಮಾಗಳು ಶುಕ್ರವಾರ ತೆರೆಗೆ ಬರುತ್ತೆ. ಆದರೆ ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ಮ್ಯಾಕ್ಸ್ ಚಿತ್ರ ಬುಧವಾರ ಅಂದರೆ ಡಿಸೆಂಬರ್ 25ಕ್ಕೆ ತೆರೆಗೆ ಬಂತು. ಮೊದಲ ದಿನ ರಜಾ ಇದ್ದ ಕಾರಣ ಹಾಗೆ ಮುಂಜಾನೆಯೇ ಶೋಗಳು ಇದ್ದ ಕಾರಣ ಸಿನಿಮಾದ ಗಳಿಕೆ 8.7 ಕೋಟಿ ರೂಪಾಯಿ ಆಯಿತು. ಆ ಬಳಿಕ ಸಿನಿಮಾ ಉತ್ತಮ ಕಲೆಕ್ಷನ್ ಮಾಡ್ತಾ ಬಂತು. ಭಾನುವಾರ ಅಂದರೆ ಡಿಸೆಂಬರ್ 29ರಂದು ಚಿತ್ರ ಸುಮಾರು 6 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಕನ್ನಡ ಮಾತ್ರವಲ್ಲ, ಪರಭಾಷೆಯಲ್ಲೂ ಕೂಡ ಗಳಿಕೆಯನ್ನ ಕಂಡಿದೆ. ಅಲ್ಲಿಯೂ ಜನರು ಚಿತ್ರವನ್ನು ಇಷ್ಟಪಟ್ಟಿದ್ದಾರೆ. ಹೀಗಾಗಿ ಸಿನಿಮಾದ ಒಟ್ಟಾರೆ ಗಳಿಕೆ ಎಷ್ಟು ಕೋಟಿ ರೂಪಾಯಿ, ಅದಕ್ಕೂ ಕೂಡ ಉತ್ತರ ಇಲ್ಲಿದೆ. ಚಿತ್ರದ ಒಟ್ಟಾರೆ ಕಲೆಕ್ಷನ್ 28 ಕೋಟಿ ರೂಪಾಯಿ ಆಗಿದೆ. ಇದು ಸ್ಯಾಕ್ನಿಕ್ ನೀಡಿರುವಂತಹ ವರದಿ ಕೂಡ ಆಗಿದೆ. ಈ ಬಗ್ಗೆ ಚಿತ್ರತಂಡದವರು ಯಾವುದೇ ರೀತಿಯಾದಂತಹ ಅಧಿಕೃತವಾದ ಮಾಹಿತಿಯನ್ನ ಇನ್ನೂ ನೀಡಿಲ್ಲ. ಒಂದೊಮ್ಮೆ ಅವರು ವರದಿಯನ್ನ ನೀಡಿದರೆ ಅದರಲ್ಲಿ ವ್ಯತ್ಯಾಸ ಬಂದರೂ ಬರಬಹುದು. ಮ್ಯಾಕ್ಸ್ ಚಿತ್ರಕ್ಕೆ ಬುಕ್ ಮೈ ಶೋನಲ್ಲಿ ಒಳ್ಳೆಯ ರೇಟಿಂಗ್ ಕೂಡ ಸಿಕ್ಕಿದೆ. ಇವರಿಗೆ ಚಿತ್ರಕ್ಕೆ 24.2 ಸಾವಿರ ಜನ ರೇಟಿಂಗ್ ಅನ್ನ ನೀಡಿದ್ದು 10ರಲ್ಲಿ 9.2 ರೇಟಿಂಗ್ ಸಿಕ್ಕಿದೆ. ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ನಟರ ಅಭಿಮಾನಿಗಳ ನಡುವೆ ಕೆಸರಿನಾಟ ಏನು ಹೊಸದೇನಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಸೋಷಿಯಲ್ ಮೀಡಿಯಾಗೆ ಫ್ಯಾನ್ಸ್ ವಾರ್ ಶಿಫ್ಟ್ ಆಗಿದೆ. ಮಾಸ್ ಸಕ್ಸಸ್ನ ಬೆನ್ನಲ್ಲೇ ನಟ ಪ್ರದೀಪ್ ಮಾಡಿದ್ದ ಪೋಸ್ಟ್ ಸಖತ್ ವೈರಲ್ ಆಗಿತ್ತು. ಅದರಲ್ಲಿ ಬರೆಸಿದ್ದ ಸಾಲುಗಳು ದರ್ಶನ್ ಅಭಿಮಾನಿಗಳನ್ನ ಕೆರಳಿಸಿತ್ತು. ಮ್ಯಾಕ್ಸ್ ಸಿನಿಮಾ ಸಕ್ಸಸ್ನ ಸಂಭ್ರಮದಲ್ಲಿ ಬಾಸಿಸಂ ಕಾಲ ಮುಗಿಯಿತು, ಮ್ಯಾಕ್ಸಿಸಂ ಮಾಸ್ ಕಾಲ ಶುರುವಾಯಿತು ಅಂತ ಬರೆಸಿದ್ದ ಕೇಕನ್ನ ನಟ ಸುದೀಪ್ ಕಟ್ ಮಾಡಿದ್ರು. ನಟ ಪ್ರದೀಪ್ ಈ ರೀತಿ ಬರೆಸಿದ್ದ ಕೇಕನ್ನ ಸುದೀಪ್ ಮನೆಗೆ ಕೊಂಡೊಯ್ದಿದ್ರು. ಆದರೆ ಅದಕ್ಕೆ ಏನೇನೋ ಲಿಂಕ್ ಕೊಟ್ಟು ಕೆಲವರು ಟ್ರೋಲ್ ಮಾಡಿದ್ರು. ಬಳಿಕ ಪ್ರದೀಪ್ ಇದಕ್ಕೆ ಸ್ಪಷ್ಟನೆ ಕೂಡ ನೀಡಿದ್ದರು. ಇದೀಗ ಬಾಸಿಸಂ ಕೇಕ್ಗೆ ತಿರುಗೇಟನ್ನ ಕೊಟ್ಟು ದರ್ಶನ್ ಫ್ಯಾನ್ಸ್ ಕೇಕ್ ಅನ್ನ ಕತ್ತರಿಸಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಫೋಟೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅಭಿಮಾನಿಗಳು ದರ್ಶನ್ ಅವರನ್ನ ಬಾಸ್ ಅಂತ ಮೆರೆಸ್ತಾ ಇದ್ದಾರೆ, ಡಿ ಬಾಸ್ ಅಂತ ಕರಿತಾ ಇದ್ದಾರೆ. ಸುದೀಪ್ ಕಟ್ ಮಾಡಿದ್ದ ಕೇಕ್ ಮೇಲೆ ಬಾಸಿಸಂ ಎಂದು ಬರೆದಿದ್ದನ್ನ ನೋಡಿ ಇದು ದರ್ಶನ್ಗೆ ಟಾಂಗ್ ಕೊಟ್ಟಿರುವುದು ಅಂತ ಕೆಲವರು ಅರ್ಥೈಸಿಕೊಂಡಿದ್ದಾರೆ. ಸ್ವತಃ ಪ್ರದೀಪ್ ಸ್ಪಷ್ಟನೆಯನ್ನ ಕೊಟ್ಟರೂ ಕೂಡ ಈ ವಿವಾದ ಇನ್ನೂ ಕೂಡ ತಣ್ಣಗಾಗಲಿಲ್ಲ. ಸಿನಿಮಾ ರಿಲೀಸ್ ಆಗಿ 1 ವಾರದ ಬಳಿಕ ಯುಐ ಸಿನಿಮಾ ಬಗ್ಗೆ ಉಪೇಂದ್ರ ಒಂದು ಗುಟ್ಟನ್ನ ಬಿಟ್ಟುಕೊಟ್ಟಿದ್ದಾರೆ. ಇದುವರೆಗೆ ಯುಐ ಸಿನಿಮಾದಲ್ಲಿರುವ ಸತ್ಯ ಹಾಗೆ ಕಲ್ಕಿ 2 ಕ್ಯಾರೆಕ್ಟರ್ಗಳಲ್ಲಿ ಕಲ್ಕಿನೇ ವಿಲನ್ ಅಂತ ಭಾವಿಸಿದ್ರು. ಆದರೆ ಉಪ್ಪಿ ಅವರಿಬ್ಬರು ವಿಲನ್ ಅಲ್ಲ ಅಂತ ಹೇಳಿದ್ದಾರೆ. ಸೀದಾ ಪ್ರೇಕ್ಷಕರ ಕಡೆ ಬೊಟ್ಟು ಮಾಡಿ ತೋರಿಸಿದ್ದಾರೆ. ಯುಐ ಸಿನಿಮಾದಲ್ಲಿ ಜನರೇ ವಿಲನ್. ಸತ್ಯ ಮತ್ತು ಕಲ್ಕಿ ತನ್ನ ತಾಯಿಗೆ ಆಗಿರುವ ಅನ್ಯಾಯದ ವಿರುದ್ಧ ತಮ್ಮದೇ ಸಿದ್ಧಾಂತವನ್ನ ಇಟ್ಟುಕೊಂಡು ಹೋರಾಟ ಮಾಡ್ತಾರೆ, ಇಲ್ಲ ಸೇಡು ತೀರಿಸಿಕೊಳ್ತಾರೆ ಅಂತ ಅಂದುಕೊಳ್ಬಹುದು. ಆದರೆ ಅವರಿಬ್ಬರನ್ನ ಅಂತಹ ನಿರ್ಧಾರಕ್ಕೆ ತಂದಿದ್ದು ಸಮಾಜ, ಅಂದರೆ ಜನರು. ಹೀಗಾಗಿ ಈ ಸಿನಿಮಾದಲ್ಲಿ ಜನರೇ ವಿಲನ್ ಅನ್ನೋದು ಉಪ್ಪಿಯ ವಾದ. ನಾನು ಒಂದೇ ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ಈ ಸಿನಿಮಾಗೆ ವಿಲನ್ ಯಾರು ಅಂತ ಹೇಳಿ. ನಿಮಗೆ ವಿಲನ್ ಯಾರು ಅಂತ ಗೊತ್ತಾಗಿ ಬಿಟ್ರೆ ಈ ಸಿನಿಮಾ ಆರಾಮಾಗಿ ಅರ್ಥ ಆಗಿ ಬಿಡುತ್ತೆ. ನಾನು ಇನ್ನೊಂದು ಆಫರ್ ಕೊಡ್ತೇನೆ, ಈ ಸಿನಿಮಾವನ್ನ ಇನ್ನೊಮ್ಮೆ ನೋಡಿ ವಿಲನ್ ಯಾರು ಅಂತ ಹೇಳಿ. ನಾನೇ ವಿಲನ್ ಅಂತ ನೀವು ಒಪ್ಪಿಕೊಳ್ತಾ ಇಲ್ಲ ನೋಡಿ, ನಾನೇ ವಿಲನ್ ಅಂತ ಹೇಳಿ ಅಂತ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಒಂದು ಸಾಲಿನಲ್ಲಿ ಹೇಳುವುದಾದ್ರೆ, ಒಬ್ಬ ತಾಯಿಗೆ ಸಮಸ್ಯೆ ಆಗಿದೆ, ಆ ತಾಯಿಗೆ ಒಂದು ಐಡಿಯಾಲಜಿಯಲ್ಲಿ ಪರಿಹಾರವನ್ನ ಕೊಡುವುದಕ್ಕೆ ಹೋಗ್ತಾನೆ, ಇನ್ನೊಂದು ಐಡಿಯಾಲಜಿಯಲ್ಲಿ ಪರಿಹಾರ ಕೊಡುವುದಕ್ಕೆ ಹೋಗ್ತಾನೆ. ಹಾಗಿದ್ರೆ ಇಲ್ಲಿ ವಿಲನ್ಗಳು ಯಾರು? ಇಲ್ಲಿ ನಾನು ವಿಲನ್ ಅಂತ ಹೇಳಿಕೊಳ್ಳುವುದಕ್ಕೆ ರೆಡಿ ಇದ್ದೇನೆ, ನಿಮ್ಮಲ್ಲಿ ಒಬ್ಬರು ವಿಲನ್ ಅಂತ ಒಪ್ಪಿಕೊಳ್ಳುವುದಕ್ಕೆ ರೆಡಿ ಇಲ್ಲ ಅಂತ ಉಪೇಂದ್ರ ಮಾಧ್ಯಮಗಳಿಗೆ ಪ್ರಶ್ನೆ ಮಾಡಿದ್ದಾರೆ.
ಸರಿಯಾಗಿ ವರ್ಷದ ಹಿಂದೆ ಕಾಟೇರ ಸಿನಿಮಾ ತೆರೆಗೆ ಅಪ್ಪಳಿಸಿತ್ತು. ಕನ್ನಡದಲ್ಲಿ ಮಾತ್ರ ಸಿನಿಮಾ ತೆರೆ ಕಂಡು ಬಾಕ್ಸ್ ಆಫೀಸ್ ಅನ್ನ ಶೇಕ್ ಮಾಡಿತ್ತು. ಬಡಗುಡ್ತಾ ಇದ್ದ ಚಿತ್ರಮಂದಿರಗಳಲ್ಲಿ ಮತ್ತೆ ಪ್ರೇಕ್ಷಕರ ಸಂಭ್ರಮ ಮನೆ ಮಾಡುವಂತೆ ಮಾಡಿತ್ತು. ಕಾಟೇರನಾಗಿ ದರ್ಶನ್ ಆರ್ಭಟಕ್ಕೆ ಅಭಿಮಾನಿಗಳು ಫಿದಾ ಆಗಿದ್ರು. ಭೀಮ್ನಳ್ಳಿ ಕಾಟೇರನಿಗೆ ಈಗ ವರ್ಷದ ಸಂಭ್ರಮ. ತರುಣ್ ಸುಧೀರ್ ನಿರ್ದೇಶನದ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಕಾಟೇರ ಬಾಕ್ಸ್ ಆಫೀಸ್ ಅನ್ನ ಶೇಕ್ ಮಾಡಿತ್ತು. ವರ್ಷದ ಹಿಂದೆ ಕಾಟೇರ ಬರೆದ ಕೆಲ ದಾಖಲೆಗಳನ್ನು ಮತ್ತೆ ಯಾವುದೇ ಕನ್ನಡ ಸಿನಿಮಾ ಮುರಿಯಲು ಸಾಧ್ಯವಾಗಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಬಹಳ ದೊಡ್ಡದಾಗಿ ಗೆದ್ದ ಕನ್ನಡ ಸಿನಿಮಾ ಕಾಟೇರವಾಗಿತ್ತು. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡಿದ KGF ಸರಣಿ ಹಾಗೆ ಕಾಂತಾರ ಬಿಟ್ರೆ ಆ ಮಟ್ಟಿಗೆ ಕನ್ನಡದಲ್ಲಿ ಗೆದ್ದ ಸಿನಿಮಾ ಕಾಟೇರವೇ. ಈಗ ಈ ಚಿತ್ರತಂಡ 1 ವರ್ಷವನ್ನ ಪೂರೈಸಿದೆ. ದಾಖಲೆಗಳ ವಿಚಾರಕ್ಕೆ ಬಂದರೆ 1 ಕೋಟಿಯವರೆಗೆ ಅಧಿಕ ಟಿಕೆಟ್ ಮಾರಾಟವಾಗಿ ಕಾಟೇರ ಚಿತ್ರ ದಾಖಲೆಯನ್ನ ಬರೆದಿತ್ತು. ಬರೀ ಬುಕ್ ಮೈ ಶೋನಲ್ಲಿ 10 ಲಕ್ಷಕ್ಕೂ ಅಧಿಕ ಟಿಕೆಟ್ ಬುಕ್ ಆಗಿ ಸಿನಿಮಾ ಸದ್ದನ್ನ ಮಾಡಿತ್ತು. ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ಹೆಚ್ಚು ಗಳಿಕೆಯನ್ನ ಕಂಡ ಕನ್ನಡ ಸಿನಿಮಾ ಎನ್ನುವ ಹೆಗ್ಗಳಿಕೆಗೂ ಕೂಡ ಕಾಟೇರ ಪಾತ್ರವಾಗಿದೆ. ನಷ್ಟದಲ್ಲಿದ್ದ ಚಿತ್ರಮಂದಿರಗಳು ಕಾಟೇರ ರಿಲೀಸ್ ಬಳಿಕ ಚೇತರಿಸಿಕೊಂಡಿದ್ವು. ಅಷ್ಟರ ಮಟ್ಟಿಗೆ ಸಿನಿಮಾ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಕಾಟೇರ ಸೆಳೆದಿತ್ತು. 70ರ ದಶಕದ ಕಥೆಯನ್ನ ಚಿತ್ರದಲ್ಲಿ ಹೇಳಲಾಗಿತ್ತು. ಮಾಸ್ತಿ ಸಂಭಾಷಣೆ, ಜಡೇಶ್ ಹಂಪಿ ಕತೆ, ತರುಣ್ ಚಿತ್ರಕಥೆ, ನಿರ್ದೇಶನ ಚಿತ್ರವನ್ನ ಗೆಲ್ಲಿಸಿತ್ತು. ನಾಯಕಿಯಾಗಿ ಆರಾಧನಾ ನಟಿಸಿ ಎಲ್ಲರ ಗಮನವನ್ನ ಸೆಳೆದಿದ್ರು. ಒಟ್ಟಾರೆಯಾಗಿ ಕನ್ನಡ ಚಿತ್ರರಂಗಕ್ಕೆ ಕಾಟೇರ ದೊಡ್ಡ ಸಕ್ಸಸ್ ಅನ್ನ ತಂದುಕೊಟ್ಟಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಐಶ್ವರ್ಯ ಸಿಂಧೋಗಿ ಅವರು ಎಲಿಮಿನೇಟ್ ಆಗಿದ್ದಾರೆ. 3 ತಿಂಗಳ ಕಾಲ ದೊಡ್ಡಮನೆಯಲ್ಲಿ ಸಮಯ ಕಳೆದ ಅವರು ಈಗ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಬಂದಿದ್ದಾರೆ. ಅವರು ಅತ್ಯುತ್ತಮವಾಗಿ ಆಟ ಆಡಿ ಎಲ್ಲರ ಗಮನವನ್ನು ಸೆಳೆದಿದ್ರು. ಇದಾಗಿಯೂ ಕೂಡ ಅವರಿಗೆ ದೊಡ್ಡಮನೆ ಫಿನಾಲೆ ತಲುಪುವ ಅವಕಾಶ ಸಿಗಲೇ ಇಲ್ಲ. ಐಶ್ವರ್ಯಗೆ ಇತ್ತೀಚೆಗೆ ಸಾಕಷ್ಟು ಅವಕಾಶಗಳು ಸಿಕ್ಕಿದ್ವು. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಕೂಡ ನಡೀತಾ ಇದೆ. ಅವರು ಎಲಿಮಿನೇಟ್ ಆಗುವಾಗಲೂ ಅವರಿಗೆ ಎಮೋಷನಲ್ ಆದ ಮಾತುಗಳನ್ನು ಬಿಗ್ ಬಾಸ್ ಹೇಳಿದ್ರು. ಹೋಗಿ ಬಾ ಮಗಳೇ ಎನ್ನುವ ಮೂಲಕ ಐಶ್ವರ್ಯ ಅವರನ್ನ ಬಿಗ್ ಬಾಸ್ ಇನ್ನಷ್ಟು ಎಮೋಷನಲ್ ಆಗಿಸಿದ್ರು. ಈ ವಾರ ಡೇಂಜರ್ ಝೋನ್ನಲ್ಲಿ ಐಶ್ವರ್ಯ ಹಾಗೆ ಮೋಕ್ಷಿತಾ ಇದ್ರು. ಅಂತಿಮವಾಗಿ ಐಶ್ವರ್ಯ ಎಲಿಮಿನೇಟ್ ಆದ್ರು. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರೋದಕ್ಕೂ ಮುನ್ನ ಐಶ್ವರ್ಯಗೆ ಒಂದು ಪತ್ರ ಬಂತು. ಆ ಪತ್ರವನ್ನ ಓದ್ತಾ ಇದ್ದಂತೆ ಅವರು ಕಣ್ಣೀರನ್ನ ಹಾಕಲು ಆರಂಭಿಸಿದ್ರು. ಪತ್ರದ ಮೂಲಕ ಸುಂದರವಾಗಿ ವಿದಾಯ ಹೇಳಿದ್ದಕ್ಕೆ ಧನ್ಯವಾದ ಕೂಡ ಹೇಳಿದ್ರು. ವೇದಿಕೆಗೆ ಬಂದು ಸುದೀಪ್ ಜೊತೆ ಐಶ್ವರ್ಯ ಮಾತನಾಡಿದ್ರು. ಆರಂಭದಲ್ಲಿ ಇದ್ದ ಎನರ್ಜಿ ಕಡಿಮೆ ಆಯಿತು, ಅದೇ ತಪ್ಪಾಯಿತು, ಅದನ್ನು ನಾನು ಒಪ್ಪಿಕೊಳ್ತೇನೆ. ಇದು ನನ್ನ ಮನೆಯೇ ಅನಿಸಿತು. ನನಗೆ ಒಂದು ಫ್ಯಾಮಿಲಿ ಸಿಕ್ಕಿದೆ. 3 ತಿಂಗಳು ನಾನು ಬಿಗ್ ಬಾಸ್ ಮನೆಯಲ್ಲಿ ಬದುಕಿದ್ದಕ್ಕೆ ನನಗೆ ಸಾರ್ಥಕ ಅನಿಸಿದೆ. ಬಿಗ್ ಬಾಸ್ ಮನೆ ನನಗೆ ದೇವಸ್ಥಾನ. ಅದರಲ್ಲಿ ಸುದೀಪ್ ಅವರು ದೇವರ ರೀತಿ. ನನ್ನನ್ನು ಇಷ್ಟಪಡುವ ಕರ್ನಾಟಕದ ಜನತೆಗೆ ಧನ್ಯವಾದ. ಯಾರೂ ಇಲ್ಲ ಎಂಬ ಫೀಲಿಂಗ್ಸ್ ಬಂದಿಲ್ಲ, ಇನ್ಮುಂದೆ ಬರೋದೂ ಇಲ್ಲ ಅಂತ ಐಶ್ವರ್ಯ ಹೇಳಿದ್ರು. ನಿಮ್ಮ ಜೊತೆ ಒಂದು ಸಿನಿಮಾ ಮಾಡಬೇಕು, ಯಾವ ಪಾತ್ರವಾದರೂ ಪರವಾಗಿಲ್ಲ ಎಂದು ಐಶ್ವರ್ಯ ಅವರು ಸುದೀಪ್ ಎದುರು ತನ್ನ ಆಸೆಯನ್ನ ಹೇಳಿಕೊಂಡಿದ್ರು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.